ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಷಾಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಎಸ್ ಗೈಸ್, ಇವತ್ತು ನಾನು ಓಟ್ಸ್ನ ಯಾವ ಥರ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದೊಂದು ವ್ಲಾಗ್ ಆಗಿರುತ್ತೆ. ನಾನು ಪಪ್ಪಿ ಜೊತೆ ಯಾವ ಥರ ಇರ್ತೀನಿ ಇಡೀ ದಿನ ಅನ್ನೋದು ವ್ಲಾಗ್ ಆಗಿರುತ್ತೆ ಗೈಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗೈಸ್. ಸೊ ಎಸ್, ಇದು ಮಾರ್ನಿಂಗ್ ಆಗಿರೋದ್ರಿಂದ ನಾನು ಫಸ್ಟು ಬೇಬಿಯಿಂದನೇ ಸ್ಟಾರ್ಟ್ ಮಾಡಿದ್ದು. ಅವರಿನ್ನ ಮಲ್ಗೆ ಇದ್ರು ಗೈಸ್ ಕೈ ಮೇಲೆ. ಸೊ ನಾನು ಸ್ವಲ್ಪ ಬೇಗ ಎದ್ದೆ, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತಂತೇಳಿ ಹಂಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡೆ ಗೈಸ್. ಎಸ್ ಗೈಸ್, ಏನಕ್ಕೆ ಇಂಟ್ರಡಕ್ಷನ್ ವೀಡಿಯೋ ಮಾಡ್ತಿಲ್ಲ ಮತ್ತು ಎಂಡ್ ವೀಡಿಯೋನೂ ಕೂಡ ಮಾಡ್ತಿಲ್ಲ ಅಂತ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಗೈಸ್, ನನಗೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ನಾನು ಫ್ರೀ ಯಾವ ಟೈಮಲ್ಲಿ ಇರ್ತೀನೋ ಆ ಟೈಮಲ್ಲಿ ವೀಡಿಯೋಸ್ ಮಾಡ್ಕೊಂಡಿರೋದು, ಇದನ್ನು ನಾನು ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೀ ಆಗ್ತೀನಿ ಗೈಸ್. ಇವತ್ತು ಸ್ವಲ್ಪ ವರ್ಕ್ ಇದೆ. ಇವತ್ತು ಒಂದು ಮೂವಿ ಲಾಂಚಿಂಗ್ ಇದೆ, ಅದು ಮುಗಿಸ್ಕೊಂಡು ನಾನು ಫ್ರೀ ಆಗ್ತೀನಿ. ಸೊ ಎಸ್ ಗೈಸ್, ನೋಡೋಣ ಇವತ್ತಿನ ವ್ಲಾಗ್ ಯಾವ ಥರ. ಇವಾಗ ನಾನು ಜಿಮ್ಗೆ ಹೊರಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಪೆಪ್ಪಿನ ಮೇಲ್ಗಡೆ ಕರ್ಕೊಂಡೋಗಿ ಸ್ವಲ್ಪ ವಾಕ್ ಮಾಡಿಸ್ಕೊಂಡು ಸ್ವಲ್ಪ ಆಟ ಆಡಿಸ್ಕೊಂಡು ಕರ್ಕೊಬರ್ತೀನಿ. ಯಾಕೆ ಅಂದರೆ ಅವ್ರಿಗೆ ಆವಾಗ ಡೈಜೆಷನ್ ಸಿಸ್ಟಮು ಚೆನ್ನಾಗಿರುತ್ತೆ ಗೈಸ್, ಅಂದರೆ ನೀಟಾಗಿ ಡೈಜೆಸ್ಟ್ ಆಗುತ್ತೆ ಏನು ತಿನ್ನಿಸಿದ್ರು ಕೂಡ. ಸೊ ಅದಕ್ಕೆ ನಾನು ಪಪ್ಪಿನ ಮೇಲ್ಗಡೆ ಕರ್ಕೊಂಡೋಗಿ ತುಂಬ ಆಟ ಆಡಿಸ್ತೀನಿ ಗೈಸ್. ನನ್ನ ತಮ್ಮ ಇದ್ದರೆ ನನ್ನ ತಮ್ಮ ಕರ್ಕೊಂಡು ಹೋಗ್ತಾನೆ, ಇಲ್ಲ ನಾನಿದ್ದರೆ ನಾನು ಕರ್ಕೊಂಡು ಹೋಗ್ತೀನಿ. ನಮ್ಮಮ್ಮ ಕೈಲಿ ಜಸ್ಟ್ ವಾಕ್ ಮಾಡ್ಸೋಕ್ಕಾಗುತ್ತೆ ಅಷ್ಟೇ, ಇಷ್ಟೆಲ್ಲ ಆಟ ಆಡ್ಸೋಕ್ಕಾಗಲ್ಲ. ಸೊ ನಮ್ಮ ಮನೆ ಟೈಲ್ಸ್ ಆಗಿದ್ದರಿಂದ ತುಂಬ ಜಾರುತ್ತೆ ಗೈಸ್, ಅವ್ರಿಗೆ ನಮ್ಮ ಮನೇಲಿ ಆಟ ಆಡೋಕ್ಕಾಗಲ್ಲ. ಮಂಚದ ಮೇಲೆ ಬಿಟ್ಟರೆ ಸ್ವಲ್ಪ ಹೊತ್ತು ಆಟ ಆಡ್ತಾರೆ, ಆಮೇಲೆ ಅದು ಈಟ್ ಅಲ್ವಾ ಮಂಚದ್ದು ದಿವಾನ ಮಂಚ ಎಲ್ಲ. ಸೊ ಈಟ್ ಆಗಿಬಿಟ್ಟು ಮತ್ತೆ ಕೆಳಗೆ ಹೋಗಬೇಕು ಅಂತ ಹುಡುಕ್ತಾ ಇರ್ತಾರೆ ಜಾಗನ. ಸೊ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಮೇಲ್ಗಡೆ ಕರ್ಕೊಂಡೋಗಿ ಫುಲ್ಲು ಚೆನ್ನಾಗಿ ಆಟ ಆಡಿಸ್ಕೊಂಡು ಚೆನ್ನಾಗಿ ಸುತ್ತಾಡಿಸ್ಕೊಂಡು ಕರ್ಕೊಂಬರ್ತೀನಿ ಗೈಸ್. ನಾನು ದಿನಕ್ಕೆ 4 ಟೈಮ್ಸ್ ಕೊಡ್ತೀನಲ್ವಾ, ನಾನು ಲಾಸ್ಟ್ 3ನೇ ಸರಿ ತಿನ್ನಿಸಿದ್ಮೇಲೆ ನಾನು ಮೇಲ್ಗಡೆ ಕರ್ಕೊಂಡೋಗಿ ಚೆನ್ನಾಗಿ ಆಟ ಆಡಿಸ್ಕೊಂಡು ಬಂದು ಕೆಳಗಡೆ ಬಿಟ್ಬಿಟ್ಟು ನಾನು ಜಿಮ್ಗೆ ಹೋಗ್ತೀನಿ. ಮತ್ತೆ ಜಿಮ್ಮಿಂದ ಬಂದು ಮತ್ತೆ ತಿನ್ನಿಸ್ಬಿಟ್ಟು ಒಂದು 10 o'clock 10:30 ಹಿಂಗೆ ತಿನ್ನಿಸಿ ಮತ್ತೆ ನಾನು ಟೆರೆಸ್ ಮೇಲೆ ಕರ್ಕೊಂಡೋಗಿ ಅಲ್ಲಿ ತುಂಬ ಆಟ ಆಡಿಸ್ತೀನಿ ಗೈಸ್. ಅದಾದಮೇಲೆ ಮತ್ತೆ ಕರ್ಕೊಂಬಂದುಬಿಟ್ರೆ ಇನ್ನು ಮಾರ್ನಿಂಗ್ ಅವರು ಆರಾಮಾಗಿರ್ತಾರೆ, ಏನೂ ಅವ್ರಿಗೆ ತೊಂದರೆ ಅಂತ ಅನ್ನಿಸ್ತಾ ಇರಲ್ಲ. ಯಾಕೆ ಆಟ ಆಡ್ದಂಗೂ ಆಗುತ್ತೆ ಮತ್ತು ಜೊತೆಗೆ ಮನೆ ಒಳಗಡೆನೇ ಇದ್ದು ಅವ್ರಿಗೂ ಒಂಥರ ಅನಿಸ್ತಾ ಇರುತ್ತಲ್ಲ. ಸೊ ಅದಕ್ಕೆ ಗೈಸ್. ಅದಾದಮೇಲೆ ನಂದು ಇದು ಜಿಮ್ಮಲ್ಲಿ ಗೈಸ್ ಹೆವ್ವಿ ಮಳೆ ಬರ್ತಿತ್ತು. ಅದಕ್ಕೆ ನಾನು ಹಂಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಗೈಸ್. ಸಾಂಗ್ ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿರೋದಂದರೆ ಸಾಂಗ್ ಹಾಕಿದ್ರು ಗೈಸ್ ಅಲ್ಲಿ ತುಂಬ ಜೋರಾಗಿ, ಮಳೆ ಬರ್ತಿದ್ದರಿಂದ ಕೇಳಿಸ್ತಿರ್ಲಿಲ್ಲ ಅಂತ. ಸೊ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದು ತುಂಬ ಟ್ರಾಫಿಕ್ ಕೂಡ ಆಗಿತ್ತು, ತುಂಬ ಮಳೆ ಕೂಡ ಬರ್ತಾಯಿತ್ತು. ನಮ್ಮದು ಮುಗ್ದಿದ್ರು ಕೂಡ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಗೈಸ್, ನಾವು ಛತ್ರಿನೂ ತಗೊಂಡೋಗಿರಲಿಲ್ಲ, ಅಲ್ಲೇ ವೇಟ್ ಮಾಡ್ತಿದ್ವಿ ಗೈಸ್. 2 hours ಮಳೆ ಬಂದಿತ್ತು ಕಂಟಿನ್ಯೂಸ್ ಆಗಿ. ಸೊ ನಾವು 2 hours, ನಾನು ಹೋಗಿದ್ದು 6:30 ಆಗಿತ್ತು. ಸೊ ನಾನು ಮನೆಗೆ ಬಂದಾಗ ನೈಟ್ ನಾನು ಜಲ್ದಿ. ಸೊ ನಾನು ಮಳೆಯಲ್ಲಿ ಒಂದು ಲೈಟಾಗಿ ಮಳೆ ವ್ಲಾಗ್ ಆಗಿರುತ್ತೆ ಗೈಸ್. ಅವತ್ತು ರಾತ್ರಿ ಮಲ್ಕೊತೀನಿ, ಸೊ ಟಯರ್ಡ್ ಆಗಿತ್ತು ಅಂತ. ಇದು ನೆಕ್ಸ್ಟ್ ಡೇ ವ್ಲಾಗು. ಇದು ಬ್ರೇಕ್ಫಾಸ್ಟ್ಗೆ ನಾನು ಮೊಸಪ್ಪು ಮಾಡಿದ್ರು ನಮ್ಮ ಮನೇಲಿ, ಬಟ್ ನಾನು ತಿಂದಿಲ್ಲ ಅವತ್ತು. ಓಟ್ಸ್ ಮಾಡಿಕೊಂಡೆ. ಸೊ ಓಟ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಗೈಸ್. 100 grams ಓಟ್ಸ್ ತೊಗೋಬೇಕು. ಮೀನ್ಸ್ ನಿಮ್ಮ ಮನೇಲಿ ಚಿಕ್ಕ ಲೋಟ ಇದ್ದರೆ ಅದರಲ್ಲಿ 2.5 ಲೋಟ ಅಥವಾ 2 ಲೋಟ ನಿಮಗೆ ಎಷ್ಟು ತಿನ್ನೋಕ್ಕಾಗುತ್ತೆ ಅಷ್ಟು ತೊಗೊಳ್ಳಿ ಗೈಸ್. ನಾನು 2 ಲೋಟ ತೊಗೊಂಡಿದ್ದೀನಿ. ಮತ್ತು 1/2 ಲೀಟರ್ ಹಾಲಲ್ಲಿ ಅದು ಮುಳುಗೋವರೆಗೂ ಗೈಸ್, ಓಟ್ಸು ಮುಳುಗೋವರೆಗೂ ಎಷ್ಟು ಮುಳುಗುತ್ತೆ ಅಷ್ಟು ನೀವು ಹಾಲು ಹಾಕ್ಕೊಬೇಕು. ಅದಾದಮೇಲೆ ಒಂದು ಸ್ವಲ್ಪ ಬಾಳೆಹಣ್ಣು ಹಾಕ್ಕೊಬೇಕು. ಒಂದು ಬಾಳೆಹಣ್ಣು ಫುಲ್ಲು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಇದ್ದರೆ ದ್ರಾಕ್ಷಿನ ಸಣ್ಣದಾಗಿ ಕಟ್ ಮಾಡಿ ಗೈಸ್. ಮತ್ತು ಗೋಡಂಬಿ ಇರುತ್ತಲ್ಲ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ. ಬಾದಾಮಿನ ಜಜ್ಜಿಬಿಡಿ ಗೈಸ್, ಜಜ್ಜಿಬಿಟ್ಟು ಅದನ್ನು ಹಿಂಗೆ ಪುಡಿ ಮಾಡಿ ಹಾಕಿ. ಅದಾದಮೇಲೆ 1 ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗೈಸ್. ಅದಾದಮೇಲೆ ಆಪ್ಷನಲ್ಲು ಏನಂದರೆ ಹನಿ, ಬೇಕಾದರೆ 2 ಸ್ಪೂನ್ಸ್ ಹಾಕ್ಕೋಬೋದು, ಇಲ್ಲಾಂದರೆ ಏನು ನೆಸೆಸಿಟಿ ಇಲ್ಲ ಗೈಸ್ ಹನಿ. ಸೊ ನಾನು ಹನಿ ಹಾಕ್ಕೊಂಡಿಲ್ಲ, ನಾನು ಹಂಗೆ ತಿನ್ನೋಣ ಅಂತೇಳ್ಬಿಟ್ಟು. ಸೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು
20 ಮಿನಿಟ್ಸ್ 15 ಮಿನಿಟ್ಸ್ ಅದನ್ನು ಫ್ರಿಡ್ಜಲ್ಲಿ ಇಡಬೇಕು. ಫ್ರಿಡ್ಜಲ್ಲಿ ಇಟ್ಟರೆ ಚೆನ್ನಾಗಿ ನೀಟಾಗಿ ಮ್ಯಾರಿನೇಟ್ ಆದಾಗ ನಮಗೆ ತಿನ್ನೋದಕ್ಕೆ ಏನು ಫೀಲ್ ಅನಿಸಲ್ಲ, ಹಸಿ ಹಸಿ ಅಂತ ಅನಿಸಲ್ಲ. ಸೊ ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿನ್ನಬೇಕು. ಇನ್ನು ಕೆಲವೊಬ್ಬರು ಬೇರೆ ಥರ ಮಾಡ್ತಾರೆ. ಇದು ಪ್ಯಾನಲ್ಲಿ ಓಟ್ಸ್ನ ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಗೈಸ್. ನಾವು ಹುರಿಯಲ್ಲ, ಬಿಕಾಸ್ ಇದು ಆಲ್ರೆಡಿ ಕ್ರಶ್ಡು ಅಂದರೆ ಆಲ್ರೆಡಿ ಅವರು ಲೈಟಾಗಿ ಫ್ರೈ ಮಾಡೇ ಇಟ್ಟಿರ್ತಾರೆ. ಸೊ ಅದಕ್ಕೆ ನಾನೇನು ಹುರ್ದಿಲ್ಲ. ನನಗೆ ಈ ಥರ ತಿನ್ನೋಕ್ಕೆ ಇಷ್ಟ ಆಯಿತು. ಸೊ ನಾನು ಅದಕ್ಕೆ ಹಿಂಗೆ ತಿಂತಾಯಿದ್ದೀನಿ ಗೈಸ್ ಓಟ್ಸ್ನ. ನಾನು ನಿಮಗೆ ಫಸ್ಟ್ ವೀಡಿಯೋ ತೋರಿಸಿದ್ದು ಅದು ನನ್ನ ಫ್ರೆಂಡ್ ಮಾಡಿರೋದು. ಅವರು ಮಾಡ್ಕೊಂಡು ತಿಂದಿರೋದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದು. ಇದು ನಾನು ಪ್ರಿಪೇರ್ ಮಾಡಿರೋದು ಗೈಸ್. ನಾನು ಪ್ರಿಪೇರ್ ಮಾಡ್ತಾ ನಿಮ್ಗೆ ಹಂಗೆ ತೋರಿಸ್ತಾ ಇದ್ದೆ. ಹಾಗೆ ನಮ್ಮ ಪಪ್ಪಿಗೂ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೆ. ಸೊ ಬಿಸಿನೀರು ಇಟ್ಟಿದ್ನಲ್ವ ಗೈಸ್, ಅದು ಪಪ್ಪಿಗೆ ಅಂತ ಬಿಸಿನೀರು ಇಟ್ಟಿರೋದು. ಬಿಕಾಸ್ ಅವ್ರಿಗೆ ಊಟ ಕೊಡೋ ಟೈಮ್ ಆಯಿತು. ಸೊ ಅದ್ರ ಜೊತೆಗೆ ನಾನು ಬ್ರೇಕ್ಫಾಸ್ಟ್ ಮಾಡೋಣ, ಇಬ್ಬರು ಒಟ್ಟಿಗೆ ತಿನ್ನೋಣ ಅಂತೇಳ್ಬಿಟ್ಟು ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿ ಎತ್ತಿಟ್ಟು ಅವ್ರಿಗೆ ಬಿಸಿನೀರು ಕಾಯಿಸ್ತಾ ಇದ್ದೆ. ಬಿಸಿನೀರೆಲ್ಲ ಕಾಯಿಸಿದ್ಮೇಲೆ ಬೇಬಿಗೆ ನಾನು ಸಿರ್ಲ್ಯಾಕ್ನ ಮಿಕ್ಸ್ ಮಾಡಿ ತಿನ್ನಿಸಿ ಫ್ರಿಡ್ಜಲ್ಲಿ ಇಟ್ಟಿರೋದನ್ನ ಮತ್ತೆ ನಾನು ತೆಗೆದು ಟೇಸ್ಟ್ ಮಾಡೋದಕ್ಕೆ ಅಂತ ತೆಗ್ದೆ ಗೈಸ್. ಹಾಗೆ ನಮ್ಮ ಪಪ್ಪಿನೂ ತೋರಿಸ್ತಿದ್ದೆ. ಅವರು ತಿಂದಾಗಿತ್ತಲ್ವ, ಸೊ ಆರಾಮಾಗಿ ಮಲ್ಕೊಂಡಿದ್ರು. ನಾನು ಪ್ರಿಪೇರ್ ಮಾಡುವಾಗ ಬನಾನ ಮಿಸ್ ಮಾಡಿದ್ದೆ ಗೈಸ್. ಸೊ ಅದಕ್ಕೆ ನಾನು ಮತ್ತೆ ಮ್ಯಾರಿನೇಟ್ ಆಗಿರೋದ್ರ ಮೇಲೇ ಬನಾನ ಹಾಕೋಣ ಅಂತೇಳ್ಬಿಟ್ಟು ಒಂದು ಬನಾನ ತೊಗೊಂಬಂದು ಕಟ್ ಮಾಡಿ ಹಾಕ್ತೀನಿ. ಅದು ನಾನು ಮರ್ತೋಗ್ಬಿಟ್ಟಿದ್ದೆ, ಇಷ್ಟೇ ಅಂತ ಅಂದ್ಕೊಂಬಿಟ್ಟಿದ್ದೆ. ಅದರಿಂದಾಗಿ ನಾನು ಈ ಥರ ಮಾಡ್ಕೊಳ್ಳೋಣ ಗೈಸ್. ನಾನು ರುಬ್ಬೋದು ನನಗೆ ಬಾಯಿಗೆ ಸಿಗಬಾರ್ದು, ಇರಿಟೇಷನ್ ಆಗಿಬಿಡುತ್ತೆ. ಬಟ್ ನಾನು ಬ್ರೇಕ್ಫಾಸ್ಟ್ ಮಾಡ್ತಿರಲಿಲ್ಲ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೆ ಇದನ್ನ ಗೈಸ್. ಹಾಗೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು. 2 ಲೋಟ ಓಟ್ಸ್ ತಗೊಳ್ಳಿ, ಅದಕ್ಕೆ 1 ಸ್ಪೂನ್ ಶುಗರು ಮತ್ತು ಮಿಲ್ಕು 1/2 ಲೀಟ್ರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಂದರೆ ಅದು ಓಟ್ಸ್ ಮುಳುಗಬೇಕು ಅಷ್ಟು ಮಿಲ್ಕ್ ಹಾಕಿ. ಅದಾದಮೇಲೆ 2 ಟೇಬಲ್ ಸ್ಪೂನು ಹನಿ ಹಾಕಿ, ಅದು ಆಪ್ಷನಲ್ಲು. ಡ್ರೈ ಫ್ರೂಟ್ಸ್ ಹಾಕಿ, ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಅದೆಲ್ಲ ಆ್ಯಡ್ ಮಾಡಿ. ಅದಾದಮೇಲೆ 1 ಬನಾನ ಹಾಕಿ. ಮತ್ತು ಹಾಲು ಕಾಯಿಸಿರಬಾರ್ದು ಗೈಸ್, ಹಸಿ ಹಾಲು ಹಾಕಬೇಕು. ಅಂದರೆ ಪ್ಯಾಕೆಟಲ್ಲಿ ಬರುತ್ತಲ್ವ ಅದೇ ಹಾಲನ್ನ ಡೈರೆಕ್ಟಾಗಿ ಹಾಕಿ. ನಿಮ್ಗೆ ಅದು ಹಾಲು ಅಂದರೆ ಓಟ್ಸಲ್ಲಿ ಮಿಕ್ಸ್ ಆದರೆ ನಿಮಗೇನು ಟೇಸ್ಟ್ ಗೊತ್ತಾಗಲ್ಲ ಗೈಸ್. ಅಕಸ್ಮಾತ್ ನಿಮ್ಗೆ ಆ ಥರ ಇಷ್ಟ ಆಗಲ್ಲ ಅಂತ ಅಂದರೆ ಹಾಲನ್ನ ಕಾಯಿಸಿ ಚೆನ್ನಾಗಿ ಆರಿರಬೇಕು ಗೈಸ್. ಚೆನ್ನಾಗಿ ಆರಿರೋ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ 10 to 15 ಮಿನಿಟ್ಸು ಫ್ರಿಡ್ಜಲ್ಲಿ ಇಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಆಮೇಲೆ ನೀವು ಆರಾಮಾಗಿ ಡೈರೆಕ್ಟ್ ಫ್ರಿಡ್ಜಿಂದ ಎತ್ಕೊಂಡು ಆರಾಮಾಗಿ ತಿನ್ಕೊಬೋದು ಗೈಸ್. ಸೊ ಎಸ್, ಅಷ್ಟೇ ಗೈಸ್ ಓಟ್ಸ್ ಮಾಡೋದು. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಅಲ್ವಾ ಇದು, ಓಟ್ಸ್ ಎಲ್ಲ ತಿಂದು ಮಲ್ಕೊಂಡು ಮತ್ತೆ ನಾನು ಜಿಮ್ಗೆ ಎದ್ದೋದೆ. ಜಿಮ್ಗೆ ರೆಡಿಯಾಗಿ ಸೇಮ್ ರೂಟೀನ್ ಗೈಸ್. ಜಿಮ್ಗೆ ರೆಡಿಯಾಗಿ ಪಪ್ಪಿನ ಮೇಲೆ ಆಟ ಆಡಿಸಿ ಮತ್ತೆ ಕರ್ಕೊಂಬಂದು ಕೆಳಗಡೆ ಬಿಟ್ಟು ನಾನು ಜಿಮ್ಗೆ ಹೊರಟೆ. ಸೊ ನಾವು ಜಿಮ್ಗೆ ವಾಟರ್ ತೊಗೊಂಡೋಗೋದು ನಾರ್ಮಲ್ ವಾಟರ್ ತೊಗೊಂಡೋಗಲ್ಲ ಗೈಸ್, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ತೊಗೊಂಡೋಗ್ತೀನಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬ್ಯಾಕು ಮತ್ತು ಟ್ರೈಸಿಪ್ಸ್ ಮಾಡ್ತಾಯಿದ್ದೀವಿ. ನಾಳೆ ಶನಿವಾರ ಆಗಿರೋದ್ರಿಂದ ಲೆಗ್ ವರ್ಕೌಟ್ ಮಾಡೋದು. ಜಿಮ್ಮಿಂದ ಬಂದಿದ ತಕ್ಷಣ ಒಳ್ಳೆ ರಿಲ್ಯಾಕ್ಸೇಷನ್ ಗೈಸ್. ನಮ್ಮ ಬೇಬಿ ಜೊತೆ ಆಟ ಆಡಿದ್ರೇ ಸಾಕು, ಇನ್ನೇನು ಬೇಡ ಅನಿಸುತ್ತೆ. ಸೊ ಎಸ್ ಗೈಸ್, ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೈಸ್. ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಗೈಸ್.